ನಮಸ್ಕಾರ ವೀಕ್ಷಕರೇ. ನಿಮ್ ಫೋನ್ ಪೇ ಅಥವಾ ಜಿಪೇ ಅಲ್ಲಿ ನೀವು UPI ಟ್ರಾನ್ಸಾಕ್ಷನ್ ಮಾಡ್ತಿರ್ತೀರಾ. ಏನಾದ್ರೂ ಪ್ರಾಬ್ಲಮ್ ಆದ್ರೆ ಎಲ್ಲೋ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದೀನಿ. ಫಾರ್ ಎಕ್ಸಾಂಪಲ್, ನೀವು ಅಮೌಂಟ್ ಕಳ್ಸಿರ್ತೀರಾ, ನಿಮ್ಮ ಅಕೌಂಟ್ ಇಂದ ಡೆಬಿಟ್ ಆಗಿರುತ್ತೆ ಬಟ್ ಅವ್ರಿಗೆ ಕ್ರೆಡಿಟ್ ಆಗಿರಲ್ಲ. ಇಲ್ಲ ಅಂದ್ರೆ ನಿಮ್ದ್ರಲ್ಲಿ ಅಮೌಂಟ್ ಡೆಬಿಟ್ ಆಗಿರುತ್ತೆ ಬಟ್ ಪೆಂಡಿಂಗ್ ಸ್ಟೇಟಸ್ ತೋರಿಸ್ತಿರುತ್ತೆ. ಈ ರೀತಿ ಬೇರೆ ಬೇರೆ ಪ್ರಾಬ್ಲಮ್ಸ್ ಆಗ್ತಿರುತ್ತೆ. ಫಾರ್ ಎಕ್ಸಾಂಪಲ್, ನೀವು ಅಮೌಂಟ್ ಸೆಂಡ್ ಮಾಡಿರ್ತೀರಾ ಬಟ್ ಬೇರೆ ಅಕೌಂಟಿಗೆ ಸೆಂಡ್ ಮಾಡ್ಬಿಟ್ಟಿರ್ತೀರಾ, ಮಿಸ್ ಆಗಿ ಫೋನ್ ನಂಬರ್ ರಾಂಗ್ ಹೊಡೆದ್ಬಿಟ್ಟು, ಇಲ್ಲ ಏನಾದ್ರೂ ರಾಂಗ್ ಇನ್ಫಾರ್ಮೇಶನ್ ಇಂದ ನೀವು ಬೇರೆಯವ್ರಿಗೆ ಸೆಂಡ್ ಆಗ್ಬಿಟ್ಟಿರುತ್ತೆ. ಆತರ ಆದಾಗ ನೀವು ಹೋಗಿ ಎಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಾ ಇದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ರೆ ಫಾಲೋ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹಲೋ ಗೈಸ್, ಫಸ್ಟ್ ನೀವು ಈ ತರ ಸರ್ಚ್ ಮಾಡಿ npci.org.in ಅಂತ ಸರ್ಚ್ ಮಾಡಿ ಎಂಟರ್ ಕೊಡಿ. ಎಂಟರ್ ಕೊಟ್ಮೇಲೆ ಈ ರೀತಿ ಎನ್ವಿರಾನ್ಮೆಂಟ್ ಬರುತ್ತೆ. ಅದಾದ್ಮೇಲೆ ಇಲ್ಲಿ ಟಾಪ್ ಅಲ್ಲಿ 3 ಲೈನ್ಸ್ ಇದೆಯಲ್ಲ, 3 ಲೈನ್ಸ್ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿದ್ಮೇಲೆ ನೆಕ್ಸ್ಟ್ ಈ ತರ ಎನ್ವಿರಾನ್ಮೆಂಟ್ ಬಂದಾಗ ಇಲ್ಲಿ ಕಸ್ಟಮರ್ ಅನ್ನೋ ಆಪ್ಷನ್ ನ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡ್ತೀರಾ. ಸೆಲೆಕ್ಟ್ ಮಾಡಿದ್ಮೇಲೆ ನೆಕ್ಸ್ಟ್ ಇಲ್ಲಿ UPI ಕಂಪ್ಲೇಂಟ್ಸ್ ಅಂತಿದೆ. UPI ಕಂಪ್ಲೇಂಟ್ ಮೇಲೆ ಕ್ಲಿಕ್ ಮಾಡಿ. ಅದಾದ್ಮೇಲೆ ಡೌನ್ ಬನ್ನಿ. ನೋಡಿ, ಇಲ್ಲಿ ಕಂಪ್ಲೇಂಟ್ ಟೈಪು, ಟ್ರಾನ್ಸಾಕ್ಷನ್ ರಿಲೇಟೆಡ್ ಡೀಟೇಲ್ಸು, ಕಮೆಂಟ್ಸು, ಟ್ರಾನ್ಸಾಕ್ಷನ್ ID, ಡೇಟ್ ಆಫ್ ಟ್ರಾನ್ಸಾಕ್ಷನ್ನು, ರುಪೀಸು, ಪರ್ಸನಲ್ ಡೀಟೇಲ್ಸ್, ಈ ತರ ಆಪ್ಷನ್ಸ್ ಇದೆ. ಇಲ್ಲಿ ಏನ್ ಮಾಡ್ತೀರಾ, ಟ್ರಾನ್ಸಾಕ್ಷನ್ ಅಂದ್ರೆ ನೀವು ದುಡ್ಡು ಕಳ್ಸಿರೋದು, ಇಲ್ಲಾಂದ್ರೆ ನಿಮಗೆ ಯಾರ ಬೇರೆ ಕಳ್ಸಿರೋದು, ಈ ತರ ಟ್ರಾನ್ಸಾಕ್ಷನ್ ಆಗೋದು. ಅದಕ್ಕೋಸ್ಕರ ಟ್ರಾನ್ಸಾಕ್ಷನ್ ಅಂತ ಸೆಲೆಕ್ಟ್ ಮಾಡಿ. ನೀವು ಹಾಕಿರೋದ್ರಿಂದ ಏನೋ ಪ್ರಾಬ್ಲಮ್ ಆಗಿದೆ ಅಂದ್ರೆ, ನೀವು ದುಡ್ಡು ಕಳ್ಸಿರ್ತೀರಾ, ನೀವು ಕಳ್ಸಿರ್ತೀರಾ ಬಟ್ ಅವ್ರಿಗೋಗಿ ಅಮೌಂಟ್ ತಲುಪಿರಲ್ಲ, ಆ ತರ. ಇಲ್ಲ ಅಂದ್ರೆ ನೀವು ರಾಂಗ್ ಪರ್ಸನಿಗೆ ಕಳ್ಸಿರ್ತೀರಾ, ಅವಾಗ ಏನ್ ಮಾಡ್ಬೇಕು ಅಂತ. ಇಷ್ಟ ಆಯ್ತಾ? ನೆಕ್ಸ್ಟ್ ಟ್ರಾನ್ಸಾಕ್ಷನ್ ರಿಲೇಟೆಡ್ ಡೀಟೇಲ್ಸ್, ಟೈಪ್ ಆಫ್ ಇಶ್ಯೂ. ನೋಡಿ, ಇಲ್ಲಿ ಅಮೌಂಟ್ ಡೆಬಿಟೆಡ್ ಬಟ್ ನಾಟ್ ಕ್ರೆಡಿಟೆಡ್ ಟು ಬೆನಿಫಿಷಿಯರ್ ಅಕೌಂಟ್. ನಿಮ್ಮ ಅಕೌಂಟ್ ಇಂದ ಅಮೌಂಟ್ ಡೆಬಿಟ್ ಆಗಿದೆ ಅಂದ್ರೆ ಹೋಗಿದೆ ಬಟ್ ಅವರಿಗೆ ಕ್ರೆಡಿಟ್ ಆಗಿಲ್ಲ. ಓಕೆನಾ? ಟ್ರಾನ್ಸಾಕ್ಷನ್ ಫೇಲ್ಡ್ ಬಟ್ ಅಮೌಂಟ್ ಡೆಬಿಟೆಡ್. ಟ್ರಾನ್ಸಾಕ್ಷನ್ ಫೇಲ್ಡ್ ಅಂತ ತೋರಿಸ್ತಿದೆ ಬಟ್ ನಿಮ್ಮ ಅಕೌಂಟ್ ಇಂದ ಅಮೌಂಟ್ ಡೆಬಿಟ್ ಆಗಿದೆ. ಆಮೇಲೆ ಇನ್ಕರೆಕ್ಟ್ಲಿ ಟ್ರಾನ್ಸ್ಫರ್ ಟು ಅನದರ್ ಅಕೌಂಟ್. ಆಮೇಲೆ ಟ್ರಾನ್ಸಾಕ್ಷನ್ ಪೆಂಡಿಂಗು, ಫ್ರಾಡ್ಲೆಂಟ್ ಟ್ರಾನ್ಸಾಕ್ಷನ್. ನೋಡಿ, ಈ ತರ ವೆರೈಟೀಸ್ ಆಫ್ ಆಪ್ಷನ್ ಇದೆ. ಇನ್ಕರೆಕ್ಟ್ಲಿ ಟ್ರಾನ್ಸ್ಫರ್ ಟು ಅನದರ್ ಅಕೌಂಟ್ ಸೆಲೆಕ್ಟ್ ಮಾಡಿದ್ರೆ, ಅಕಸ್ಮಾತ್ ನೀವು ಒಬ್ರು ಕಳ್ಸಿರ್ತೀರಾ, ಅದು ಬೇರೆ ನಂಬರ್ಗೆ, ನೀವು ಯಾವ್ದೋ ನಂಬರ್ಗೆ ಕಳಿಸ್ಬೇಕಾಗಿರುತ್ತೆ, ಮಿಸ್ ಆಗಿ ಇನ್ನೊಂದು ನಂಬರ್ ಕಳ್ಸಿರ್ತೀರಾ. ಈ ಆಪ್ಷನ್ ಸೆಲೆಕ್ಟ್ ಮಾಡಿದ್ರೆ ನೋಡಿ, ಇಲ್ಲೇ ತೋರಿಸ್ತಿದೆ, ಫಾರ್ ಕೇಸಸ್ ವೇರ್ ಅಮೌಂಟ್ ಇಸ್ ಇನ್ಕರೆಕ್ಟ್ಲಿ ಟ್ರಾನ್ಸ್ಫರ್ ಟು ಅನದರ್ ಅಕೌಂಟ್, ಪ್ಲೀಸ್ ಕಾಂಟ್ಯಾಕ್ಟ್ ಯುವರ್ ಬ್ಯಾಂಕ್ ಫಾರ್ ಅಸಿಸ್ಟೆನ್ಸ್. ಇಲ್ಲಿ ನೀವು ಇದನ್ನ ಅಪ್ಲೈ ಮಾಡೋದಕ್ಕಾಗಲ್ಲ. ಅಕಸ್ಮಾತ್ ರಾಂಗ್ ಅಕೌಂಟ್ಗೆ ಏನಾನ ನೀವು ಟ್ರಾನ್ಸ್ಫರ್ ಮಾಡಿದ್ರೆ ನೀವು ಹೋಗ್ಬಿಟ್ಟು ಬ್ಯಾಂಕ್ ಅಲ್ಲಿ ಕಂಪ್ಲೇಂಟ್ ಮಾಡಿ ಮಾತಾಡಬೇಕು. ಅವ್ರು ನೆಕ್ಸ್ಟ್ ಏನ್ ಸ್ಟೆಪ್ಸ್ ಹೇಳ್ತಾರೋ ಅದನ್ನ ಫಾಲೋ ಅಪ್ ಮಾಡಬೇಕು. ಪ್ಲೀಸ್ ಎನ್ಶೂರ್ ದಟ್ ದ ಬೆನಿಫಿಷಿಯರಿ ಡೀಟೇಲ್ಸ್ ಡಿಸ್ಪ್ಲೇಡ್ ಇಸ್ ಚೆಕ್ಡ್ ವೈಲ್ ಇನಿಷಿಯೇಟಿಂಗ್ ದ ಟ್ರಾನ್ಸಾಕ್ಷನ್. ಚೆಕ್ ಮಾಡ್ಬಿಟ್ಟು ಟ್ರಾನ್ಸಾಕ್ಷನ್ ಮಾಡಿ ಅಂತ ಹೇಳ್ತಿದ್ರೆ. ಬಟ್ ಈ ತರ ಪ್ರಾಬ್ಲಮ್ ಆದ್ರೆ ನೀವು ಬ್ಯಾಂಕ್ ಹೋಗಿ ಕಾಂಟ್ಯಾಕ್ಟ್ ಮಾಡಬೇಕು. ಮಿಸ್ ಆಗಿ ನೀವೇನ ಅಮೌಂಟ್ ಟ್ರಾನ್ಸ್ಫರ್ ಮಾಡಿದ್ರೆ ಬೇರೆ ಅಕೌಂಟ್ಗೆ. ಓಕೆನಾ? ಇನ್ ಮಿಕ್ಕಿದಕ್ಕೆಲ್ಲ ನೋಡಿ, ಅಮೌಂಟ್ ಡೆಬಿಟೆಡ್ ಬಟ್ ನಾಟ್ ಕ್ರೆಡಿಟೆಡ್ ಟು ಬೆನಿಫಿಷಿಯರಿ ಅಕೌಂಟ್, ಟ್ರಾನ್ಸಾಕ್ಷನ್ ಫೇಲ್ಡ್ ಬಟ್ ಅಮೌಂಟ್ ಡೆಬಿಟೆಡ್, ಈ ಆಪ್ಷನ್ ಎಲ್ಲದಕ್ಕೂ ಇಲ್ಲಿ ನೀವು ಅಪ್ಲೈ ಮಾಡಬಹುದು. ಬಟ್ ಇದ್ರಲ್ಲಿ ಇದೊಂದು ಆಪ್ಷನ್ಗೆ ಮಾಡಕ್ಕಾಗಲ್ಲ. ಇದೊಂದು ನೀವು ಬ್ಯಾಂಕ್ ಹತ್ರಕ್ಕೆ ಹೋಗ್ಬೇಕು. ಫಾರ್ ಎಕ್ಸಾಂಪಲ್, ಈಗ ಟ್ರಾನ್ಸಾಕ್ಷನ್ ಪೆಂಡಿಂಗ್ ಸೆಲೆಕ್ಟ್ ಮಾಡ್ತೀನಿ ಅನ್ಕೊಳ್ಳಿ. ಕಮೆಂಟ್ಸ್ ಅಲ್ಲಿ ಏನ್ ಹಾಕ್ಬೇಕು, ನಿಮಗೆ ಯಾವ ರೀತಿ ಪ್ರಾಬ್ಲಮ್ ಆಗಿದೆ ಅಂದ್ರೆ, ಈಗ ಟ್ರಾನ್ಸಾಕ್ಷನ್ ಪೆಂಡಿಂಗ್ ಅಂತ ತೋರಿಸ್ತಿದೆಯಲ್ಲ, ಅಮೌಂಟ್ ಕ್ರೆಡಿಟ್ ಆಗಿದೆ ಬಟ್ ಇನ್ನೂ ಅವ್ನಿಗೆ ಹೋಗಿ ಟ್ರಾನ್ಸ್ಫರ್ ಆಗಿಲ್ಲ, ಬಟ್ ಟ್ರಾನ್ಸಾಕ್ಷನ್ ಪೆಂಡಿಂಗ್ ವೇಟಿಂಗ್ ಅಲ್ಲೇ ಇದೆ ಅಂತ ಅದನ್ನ ಇಲ್ಲಿ ಕಮೆಂಟ್ಸ್ ಅಲ್ಲಿ ಹಾಕ್ಬೇಕು. ಮತ್ತೆ ಟ್ರಾನ್ಸಾಕ್ಷನ್ ಐಡಿ ಅಂದ್ರೆ ನೋಡಿ, ತೋರಿಸ್ತೀನಿ ಒಂದ್ ಸೆಕೆಂಡ್. ಟ್ರಾನ್ಸಾಕ್ಷನ್ ಐಡಿ ಅಂದ್ರೆ ನೋಡಿ, ಈ ತರ ಇರುತ್ತೆ. ಇದನ್ನ ಅಲ್ಲಿ ಎಂಟ್ರಿ ಮಾಡ್ಬೇಕು. ಓಕೆನಾ? ಟ್ರಾನ್ಸಾಕ್ಷನ್ ಐಡಿ ಅಂದ್ರೆ ಅದಾಯ್ತು. ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಐಡಿ ಆದ್ಮೇಲೆ ಡೇಟ್ ಆಫ್ ಟ್ರಾನ್ಸಾಕ್ಷನ್, ಯಾವತ್ ನೀವು ಟ್ರಾನ್ಸಾಕ್ಷನ್ ಮಾಡಿದೀರಾ ಅಂದ್ರೆ ಅಮೌಂಟ್ ಸೆಂಡ್ ಮಾಡಿದೀರಾ, ನೆಕ್ಸ್ಟ್ ಎಷ್ಟು ದುಡ್ಡು, ಎಷ್ಟು ಪೈಸಾ, ಆಮೇಲೆ ಇಮೇಲ್ ಐಡಿ ಫಾರ್ ರೆಫರೆನ್ಸ್. ಇಷ್ಟು ಮಾಡಿ ಸಬ್ಮಿಟ್ ಕೊಟ್ರೆ ನಿಮ್ ಕಂಪ್ಲೇಂಟ್ ಹೋಗಿ ರಿಜಿಸ್ಟರ್ ಆಗುತ್ತೆ. ಅವಾಗ ಅವರು ಅದಕ್ಕೆ ಆಕ್ಷನ್ ತಗೊಂತಾರೆ. ಬಟ್ ನಾನು ಹೇಳಿದ್ನಲ್ಲ, ಅಕಸ್ಮಾತ್ ನೀವು ಬೇರೆ ನಂಬರಿಗೆ ಕಳಿಸ್ಬಿಟ್ಟಿದ್ದೀರಾ, ಅದಕ್ಕೆ ನೋಡಿ ಇಲ್ಲಿ ಆಪ್ಷನ್ ಇಲ್ಲ ಸೆಲೆಕ್ಟ್ ಮಾಡಕ್, ಸುಮ್ಮನೆ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಫಾರ್ ಕೇಸಸ್ ವೇರ್ ಅಮೌಂಟ್ ಇಸ್ ಇನ್ಕರೆಕ್ಟ್ಲಿ ಟ್ರಾನ್ಸ್ಫರ್ ಟು ಅನದರ್ ಅಕೌಂಟ್, ಪ್ಲೀಸ್ ಕಾಂಟ್ಯಾಕ್ಟ್ ಯುವರ್ ಬ್ಯಾಂಕ್ ಫಾರ್ ಅಸಿಸ್ಟೆನ್ಸ್. ಬ್ಯಾಂಕ್ ಅಲ್ಲಿ ಹೋಗ್ಬಿಟ್ಟು ನೀವು ಕಂಪ್ಲೇಂಟ್ ಮಾಡಬೇಕು, ನಂದು ಈ ತರ ಪ್ರಾಬ್ಲಮ್ ಆಗಿದೆ, ಮಿಸ್ ಆಗಿ ಅನ್ನೋ ನಂಬರ್ಗೆ ಅಮೌಂಟ್ ಸೆಂಡ್ ಮಾಡ್ಬಿಟ್ಟಿದೀನಿ, ಒಂದು ನಂಬರ್ ಮಿಸ್ ಆಗ್ಬಿಟ್ಟು ಏನ್ ಮಾಡ್ಬೇಕು ಅಂತ ಕೇಳಿದ್ರೆ ಅವರು ನಿಮಗೆ ಏನೇನ್ ಸ್ಟೆಪ್ ಫಾಲೋ ಮಾಡ್ಬೇಕು ಅಂತ ಹೇಳ್ತಾರೆ. ನಿಮ್ಮ ಅಕೌಂಟ್ ನ ರಿಕವರಿ ಮಾಡ್ಕೊಡ್ತಾರೆ. ಬಟ್ ಬೇರೆದಿದೆಯಲ್ಲ, ಬೇರೆ ಆಪ್ಷನ್ಸ್, ನೀವು ಅಮೌಂಟ್ ಕಳ್ಸಿರ್ತೀರಾ ಬಟ್ ಅವನಿಗೆ ಕ್ರೆಡಿಟ್ ಆಗಿರಲ್ಲ, ಅದೊಂದು. ಆಮೇಲೆ ಟ್ರಾನ್ಸಾಕ್ಷನ್, ನಿಮ್ದ್ರಲ್ಲಿ ಅಮೌಂಟ್ ಡೆಬಿಟ್ ಆಗಿರುತ್ತೆ ಬಟ್ ಪೆಂಡಿಂಗ್ ತೋರಿಸ್ತಿರುತ್ತೆ. ಈ ತರ ಬೇರೆ ಆಪ್ಷನ್ ಬೇಕಾಗಿದ್ರೆ ಇವೆಲ್ಲ ಸೆಲೆಕ್ಟ್ ಮಾಡಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ರಿ ಅಂದ್ರೆ ವಿತ್ ಇನ್ 48 hours ಅಂದ್ರೆ 2 days ಅಲ್ಲಿ ನಿಮಗೆ
ನಿಮ್ಮ ಅಮೌಂಟ್ ಬಂದು ರೀಫಂಡ್ ಆಗುತ್ತೆ. ಓಕೆನಾ? ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.